ಶಮಂತೋಳಿ ಮಯ್ಯ ನೀವ್ ಹಿಂಗ್ ಓಡ್ಸಿದ್ರಿ ಇವತ್ ನಾವ್ರಿ ಚಕ್ಕಲ ಬುಡಿ ಆಮೇಲೆ ಕಾಂಪಿಟೇಷನ್ ಎಲ್ಲ ಮುಗ್ದು ನಾವು ವಾಪಸ್ ಮನೆಗೆ ಬರ್ಬೇಕಾಗುತ್ತೆ. ಒಂಚೂರು ಬೇಗ ಬೇಗ ಹೋಗಿ ಹೇಳಿ ಮಯ್ಯ, ದೇವ್ರೇ ಫಂಕ್ಷನ್ ಮುಗ್ದೋಗುತ್ತೆ ಕಣ್ರ ಕಾಂಪಿಟೇಷನ್. ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಮುದ್ದಾಗಿ ರೆಡಿ ಮಾಡಿದೀವಿ. ಆಮೇಲೆ ನಾವೇನಾರು ಇವತ್ತು ಗೆಲ್ತೀವಿ ಅನ್ಕೊಂಡಿದೀವಿ, ಏನಾಗುತ್ತೋ ಗೊತ್ತಿಲ್ಲಪ್ಪ. ಮತ್ತೆ ಹೋಗ್ತಾ ಇದೀನಿ ರೀ, ಬೇಗ ರೀಚ್ ಆಗ್ತೀವಿ. ಅಮ್ಮ, ನಾನು ಮತ್ತೆ ಶಮಂತೋರಿಬ್ರು ನಿಮ್ಮೆಲ್ಲರನ್ನು ಡ್ರಾಪ್ ಮಾಡಿ ಮಾರ್ಕೆಟಿಗೆ ಹೋಗ್ಬಿಟ್ಟು ಬರ್ತೀವಿ ಕಣೆ ಅಮ್ಮ. ಒಂಚೂರು ಶಾಪಿಂಗ್ ಮಾಡೋದಿದೆ. ಕಣವ ಪುಟ್ಟಿ, ಆಯ್ತು. ನೀವು ತಾನೇ ಅಲ್ಲಿ ಬಂದು ಏನ್ ಮಾಡ್ತೀರಾ? ನಾನು ಗಿರೀಶ, ಚುಪ್ಪಿ, ಆಮೇಲೆ ಲಾವಿಸ್ ಪಾಪನೆಲ್ಲ ಕರ್ಕೊಂಡೋಗಿ ಕಾಂಪಿಟೇಷನ್ ಅಲ್ಲಿ ಕರ್ಕೊಂಡೋಗಿ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ವಾಪಸ್ ಊಟ ಮಾಡಿಸ್ಕೊಂಡು ಮನೆ ಕಡೆ ಬರ್ತೀನಿ. ಮತ್ತೆ ನೀವೇ ಮಕ್ಕಳನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ಬಿಡಿ, ಬರ್ತಾ ನಾನೇ ಬಂದು ಪಿಕ್ ಮಾಡ್ತೀನಿ. ಸರಿ ಆಯ್ತು, ಬೇಗ ಹೋಗಿ ಮರ್ರೆ. ಅಮ್ಮ, ನೀವು ಹೋಗಿ ಒಳಗಡೆ, ಕಾಂಪಿಟೇಷನ್ಗೆ ಲೇಟ್ ಆಯ್ತು, ಮಕ್ಕಳನ್ನೆಲ್ಲ ಕರ್ಕೊಂಡು ಒಳಗಡೆ ಹೋಗಿ ಅಮ್ಮ. ನಾನು ಶಮಂತವ್ರ ಮಾರ್ಕೆಟಿಗೆ ಹೋಗಿ ಬರ್ತೀವಿ, ಬರ್ತಾ ಇಲ್ಲೇ ಪಿಕ್ ಮಾಡ್ತೀವಿ, ಆಯ್ತಾ? ಸರಿ ಕಣವ ಪುಟ್ಟಿ, ನಾನಂತೂ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡ್ತೀನಿ ಇವಾಗ ಒಳಗಡೆ, ಲೇಟ್ ಆಯ್ತು. ಗಿರೀಶ, ಚುಪ್ಪಿ, ಲಾವಿಸ್ ಪುಟನಿ ನಡೀರವಾ, ಒಳಗಡೆ ಹೋಗೋಣ. ಸರಿ ಅಜ್ಜಿ, ನಡಿ ಒಳಗಡೆ ಹೋಗೋಣ, ಲೇಟ್ ಆಯ್ತು. ಅಮ್ಮ, ಪಪ್ಪ, ಬರ್ತೀನಿ, ಬಾಯ್. ಆಲ್ ದ ಬೆಸ್ಟ್ ಚುಪ್ಪಿ. ಸರಿ ಪಾಪ, ಆಯ್ತು, ನಾನೇ ಇವತ್ತು ವಿನ್ ಆಗೋದು, ಬಾಯ್. ಶಮಂತವ್ರೆ, ನಡೀರಿ, ನಾವು ಹೊರಡೋಣ. ಹಬ್ಬ ದೇವ್ರೆ, ಸದ್ಯ ಬೇಗ ಬಂದು ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟೆ. ಇನ್ನುವೆ ಜಡ್ಜ್ಮೆಂಟ್ ಮಾಡೋರೆ ಬಂದೇ ಇಲ್ವಲ್ಲ. ಅಜ್ಜಿ, ನಾನ್ ಚೆನ್ನಾಗಿ ಕಾಣಿಸ್ತಿದೀನಿ ತಾನೇ? ನಾನೇ ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ತಿರೋದು. ನನ್ ಡ್ರೆಸ್ ಸೂಪರ್ ಆಗಿರೋದು. ಚುಪ್ಪಿ, ಗಿರೀಶ ಇವರೆಲ್ಲರಿಗಿಂತನೂ ನಾನೇ ಬೆಸ್ಟ್. ನನ್ ಡ್ರೆಸ್ ಕೂಡ ಎಲ್ಲರಿಗಿಂತ ಬೆಸ್ಟ್ ಆಗಿದೆ. ಅಂಗಡಿಯಿಂದ ಬಾಡಿಗೆಗೆ ತಂದಿರೋದು. ನೀನ್ ಅಂಗಡಿಯಿಂದ ಬಾಡಿಗೆಗೆ ತಂದಿದ್ರೆ ಇದನ್ನ ನಮ್ಮಮ್ಮನೇ ರೆಡಿ ಮಾಡಿರೋದು ಗೊತ್ತಾ? ನನ್ ಡ್ರೆಸ್, ಮಡಿಕೆ ಎಲ್ಲ ನಮ್ಮಮ್ಮ ರೆಡಿ ಮಾಡಿ ಕೊಟ್ಟಿರೋದು ನನಗೆ. ನಂದ ಕ್ಯೂಟು. ಏ ಚುಪ್ಪಿ, ನಂಗಂತೂ ಈ ಮೈಕೈ ಬಣ್ಣ ಎಲ್ಲ ಹಚ್ಕೊಂಡು ಹಿಂಸೆ ಆಗ್ತೈತೆ ಕಣೆ, ಯಾಕೋ ಕೊಡ್ತಾ ಬರ್ತೈತೆ. ಬಂದ್ರೆ ಹೋಗಿ ಸ್ನಾನ ಮಾಡು, ಕಾಂಪಿಟೇಷನ್ ಅಲ್ಲಿ ಇರಬೇಡ, ಅವಾಗ ನಾನಾದ್ರೂ ಗೆಲ್ಲಕ್ಕೆ ಒಳ್ಳೆ ಚಾನ್ಸ್ ಸಿಗುತ್ತೆ. ಅಯ್ಯೋ ಮಾರೈತಿ, ನೀನೇ ಗೆಲ್ಲು, ನನಗೇನ್ ಪ್ರೈಸ್ ಬೇಡ. ನಾನು ಸುಮ್ಮನೆ ಅಂಜಲಿಗೋಸ್ಕರ ರೆಡಿಯಾಗಿ ಬಂದಿರೋದು. ಅವಳು ನೋಡಿದ್ರೆ ನನ್ನ ಕಡೆ ತಿರ್ಗೇ ನೋಡ್ತಿಲ್ಲ, ನೋಡಲ್ಲ, ಕಡೆ ಮುಖ ಸಿಂಡ್ರಿಸ್ಕೊಂಡು ಎಲ್ಲೋ ನೋಡ್ತಿದ್ದಾಳೆ. ಅಯ್ಯೋ ಬಿಡು, ನೀನ್ ಅಂಜಲಿನೂ ಚೆನ್ನಾಗಿ ರೆಡಿ ಆಗಿಲ್ಲ, ಯಾರು ಚೆನ್ನಾಗಿ ರೆಡಿ ಆಗಿಲ್ಲ. ನಾನೇ ಮುದ್ದು ರಾಧೆ ತರ ಕಾಣಿಸ್ತಿರೋದು. ಇಲ್ಲೆಲ್ಲರಿಗಿಂತ ಮುದ್ದು ರಾಧೆ ನಾನೇ. ನನಗೆ ಪ್ರೈಸ್ ಬರುತ್ತೆ ಗೊತ್ತಾ? ಆ ಅಂಜಲಿ ನೋಡಲಿ, ತಲೆಗೊಂದು ಕಿರೀಟ, ಪೇಟ, ಆಮೇಲೆ ನವಿಲ್ಗರಿ ಏನ್ ಕೂಡ ಹಾಕಿಲ್ಲ. ಆ ಮಹೇಶ ಕೂಡ ಏನು ಹಾಕಿಲ್ಲ. ನಾನು, ನೀನು, ಪುಟಾಣಿ, ಲಾವಿಶ್ ಪಾಪುನೇ ಎಲ್ಲ ತರ ಕಾಸ್ಟ್ಯೂಮ್ ಪ್ರಾಪರ್ ಆಗಿ ಹಾಕೊಂಡಿರೋದು. ತಲೆ ಕಿರೀಟ, ನವಿಲ್ಗರಿ ಎಲ್ಲ ಹಾಕೊಂಡು ಮುದ್ದಾಗಿ ಕಾಣಿಸ್ತಿದೀವಿ ನಾವು. ನಮ್ಮೂರಲ್ಲೇ ಯಾರಿಗಾದ್ರೂ, ನಮ್ಮ 3 ಜನದಲ್ಲೇ ಯಾರಿಗಾದ್ರೂ ಪ್ರೈಸ್ ಬಂದೇ ಬರುತ್ತೆ. ಇವ್ರು ಯಾರಿಗೂ ಪ್ರೈಸ್ ಬರಲ್ಲ. ಅಯ್ಯೋ ಸುಮ್ನಿರೋ ಸಾಕು. ಎಲ್ಲರೂ ಚೌಟ್ ಉದ್ದ ಇದ್ದೀರಾ. ಅದ್ ಎಷ್ಟು ಮಾತಲ್ಲೇ ಯುದ್ಧ ಮಾಡ್ತೀರಾ, ಸಾಕು ಸುಮ್ನಿರಿ. ಯಾರೋ ಒಬ್ರು ಗೆದ್ರೆ ಆಯ್ತು, ಎಲ್ಲರೂ ಅಚ್ಚುಕಟ್ಟ ಚಂದ ಕಾಣಿಸ್ತಿದ್ದೀರಾ. ನಿಮ್ಮ ಅಪ್ಪ ಅಮ್ಮ ನಿಮ್ಗಳನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿ ಕಳಿಸಿಯಾರೆ. ಯಾರಿಗಾದ್ರೂ ಒಬ್ರಿಗೆ ಪ್ರೈಸ್ ಸಿಕ್ಕೇ ಸಿಗುತ್ತೆ. ನೀವುಗಳೆಲ್ಲ ಸುಮ್ನಿರಿ. ಚೋಟ್ ಉದ್ದ ಇದ್ರೂ ಏನ್ ಜಿದ್ದಿ ಮಾಡ್ತಿರೋ ನೀವುಗಳೆಲ್ಲ. ಸುಮ್ನಿರಿ. ಅಲ್ಲಿ ಕಾಂಪಿಟೇಷನ್ದು ಜಡ್ಜ್ಗಳು ಬಂದ್ರು. ಓ ವಾವ್, ನೋಡಿ ಮೇಡಮ್, ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಒಬ್ರಿಗಿಂತ ಒಬ್ರು ಸುಂದರವಾಗಿ ಕಾಣಿಸ್ತಿದ್ದಾರೆ ಮಕ್ಕಳು. ಮೇಡಮ್, ಇವರು ಮಕ್ಕಳಲ್ಲ, ಕೃಷ್ಣ ರಾಧೆಗಳು ಇವತ್ತು. ಹೌದು ಮೇಡಮ್, ನೀವು ಹೇಳೋದು ನಿಜನೇ. ಇವತ್ತು ಸಾಕ್ಷಾತ್ ರಾಧಾ ಕೃಷ್ಣನ್ನೇ ಕಣ್ಮುಂದೆ ನೋಡ್ದಂಗಿದೆ. ನೋಡಿ ಇಲ್ಲಿ ಎಷ್ಟು ಚಂದ ಕಾಣಿಸ್ತಿದ್ದಾರೆ. ಒಬ್ರಿಗಿಂತ ಒಬ್ರು ಚಂದ ಕಾಣಿಸ್ತಿದ್ದಾರೆ. ಇವತ್ತು ನಮಗೆ ಜಡ್ಜ್ಮೆಂಟ್ ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಸರಿ, ಹಾಗಾದ್ರೆ ನಿಜವಾಗ್ಲೂ ನಮಗೆ ಇವ್ರನ್ನೆಲ್ಲ ನೋಡಿದ್ರೆ ಜಡ್ಜ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಆದ್ರೆ ನಾವು ಪ್ರತಿಯೊಂದು ವಸ್ತುನು ಗಮನಿಸಬೇಕಾಗುತ್ತೆ ಮೇಡಮ್. ಇವರು ಕಿರೀಟ ಹಾಕಿದಾರಾ, ಸರ ಹಾಕಿದಾರಾ, ಬೆಣ್ಣೆ ತಗೊಂಬಂದಿಯಾರಾ, ಮುದ್ದಾಗಿ ಕಾಣಿಸ್ತಿದಾರಾ, ಆಮೇಲೆ ಕೃಷ್ಣಂದೇ ಬಣ್ಣ ಹಚ್ಕೊಂಡಿದಾರಾ, ಅದನ್ನೆಲ್ಲ ನಾವು ಗಮನಿಸಿ ಇವತ್ತು ಜಡ್ಜ್ಮೆಂಟ್ ಕೊಡೋಣ. ಅದಕ್ಕಿಂತ ಮುಂಚೆ ನಾವು ಎಲ್ಲರ ಹತ್ರನೂ ಒಂದೊಂದು ಡೈಲಾಗ್ ಹೇಳೋಣ. ಇವ್ರುಗಳು ಕೃಷ್ಣನ್ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ರಾಧೆ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ಬರೀ ಅಪ್ಪ ಅಮ್ಮ ರಾಧೆ ಕೃಷ್ಣ ಬಟ್ಟೆ ಹಾಕಿದ್ರು ಅಂತ ಹಾಕೊಂಡ್ ಬಂದಿದಾರಾ ಅಂತ ನಾವು ಗಮನಿಸಿ ಕೇಳಬೇಕಾಗುತ್ತೆ. ಏನಾದ್ರೂ ತಿಳ್ಕೊಂಡಿದಾರಾ ರಾಧಾ ಕೃಷ್ಣ ಬಗ್ಗೆ ಅಂತಾನು ಕೇಳಿ ಆಮೇಲೆ ಜಡ್ಜ್ಮೆಂಟ್ ಕೊಡೋಣ ಮೇಡಮ್. ಏನಂತೀರಾ? ಸರಿ ಮೇಡಮ್, ಆಯ್ತು. ಎಲ್ಲರಿಗೂ ಹೇಳ್ತೀನಿ ಕೃಷ್ಣ ರಾಧೆ ಬಗ್ಗೆ ನಿಮಗೆ ಏನ್ ಬೇಕು ಹೇಳಿ ಅಂತ. ಮಕ್ಕಳ, ಇವತ್ತು ನೀವೆಲ್ಲರೂ ಕೃಷ್ಣ ರಾಧೆ ಬಗ್ಗೆ ಏನೇನ್ ನಿಮಗೆ ವಿಚಾರ ಗೊತ್ತು ಅನ್ನೋದನ್ನ ನಮಗೆ ಹೇಳ್ಬೇಕು, ಆಯ್ತಾ? ಕೃಷ್ಣ ರಾಧೆ ಬಗ್ಗೆ ನಾವೇನು ತಿಳ್ಕೊಂಡಿಲ್ಲ. ಎಲ್ಲರೂ ನಿಮಗೆ ಏನ್ ವಿಚಾರ ಗೊತ್ತಿದೆ, ಕೃಷ್ಣ ಯಾರು, ರಾಧೆ ಯಾರು ಅಂತ ಹೇಳಿ. ಆಮೇಲೆ ನಿಮ್ ಡ್ರೆಸ್ಸು, ಕಾಸ್ಟ್ಯೂಮು, ನೀವು ರೆಡಿ ಆಗಿರೋ ರೀತಿ, ಹಾಗೆ ನೀವು ತಿಳ್ಕೊಂಡಿರೋ ವಿಚಾರಗಳನ್ನ ನೋಡಿ ನಾವು ಯಾರು ವಿನ್ನರು, ಯಾರು ರನ್ನರು ಅಂತ ಹೇಳ್ತೀವಿ. ಓಕೆನಾ? ಓಕೆ. ಇವಾಗ ಲಾವಿಶ್ ಪಾಪು, ನಿನಗೇನ್ ಗೊತ್ತು ಕೃಷ್ಣನ್ ಬಗ್ಗೆ? ಅಯ್ಯೋ ಮೇಡಮ್, ಇವನು ಹುಟ್ಟಿರೋದೇ ಹೋದ ವರ್ಷದಲ್ಲಿ. ಇವನಿಗೆ ಏನು ಅಂತ ಗೊತ್ತಿರುತ್ತೆ ಪಾಪ. ಇವನಿಗೆ ಕೃಷ್ಣನ್ ಬಗ್ಗೆ ಏನು ಗೊತ್ತಿಲ್ಲ ಬಿಡಿ. ಇದು ನಾನು ಕೃಷ್ಣ, ಬೆಣ್ಣೆ ಕದಿಯೋ ಮುದ್ದು ಕೃಷ್ಣ. ನಂಗೆ ಬೆಣ್ಣೆ ಅಂದ್ರೆ ಇಷ್ಟ. ನಾನು ಬೆಣ್ಣೆನ ಕದ್ದು ತಿಂತೀನಿ. ಓ ವಾವ್, ಸೂಪರ್. ಅಲ್ಲ
ಗೊತ್ತಿಲ್ಲ ಅಂದ್ರಿ, ಆದ್ರೆ ನೋಡಿ ಎಷ್ಟು ವಿಚಾರ ತಿಳ್ಕೊಂಡಿದ್ದಾನೆ ಈ ಪಾಪು. ವೆರಿ ಗುಡ್ ಪುಟಾಣಿ ಪಾಪು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೆಲ್ಲ ಹೇಳ್ಬಿಟ್ಟೆ ನನ್ನ ಮಗನೇ ದೇವ್ರೆ. ಸಂಜೆ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಒಂಚೂರು ದೃಷ್ಟಿ ತೆಗ್ದಾಕ್ಬೇಕು. ಈ ಎರಡು ಟೀಚರ್ಗಳು ಬಂದಿಯಾರಲ್ಲ ಕಾಂಪಿಟೇಷನ್ ಜಡ್ಜ್ಮೆಂಟ್ ಕೊಡಕ್ಕೆ, ಇವರಿಬ್ರದ್ದು ಕಣ್ಣು ಬಿದ್ಬಿಡುತ್ತೆ ಹಾಳ್ಕೊಂಡು. ಚೆನ್ನಾಗಿ ಹೋಗಿ ದೃಷ್ಟಿ ತೆಗಿಬೇಕು. ಇವಾಗ ನೀನ್ ಹೇಳ್ಬಿಟ್ಟ ಕೃಷ್ಣನ್ ಬಗ್ಗೆ ಏನ್ ತಿಳ್ಕೊಂಡಿದೀಯಾ ಅಂತ? ನಾನು ಕೃಷ್ಣ, ಬೆಣ್ಣೆ ತಿನ್ನೋ ಕೃಷ್ಣ ಅಷ್ಟೇನಾ ಗೊತ್ತಿರೋದು? ಇನ್ನ ಏನಾದ್ರೂ ಗೊತ್ತಿದ್ರೆ ಹೇಳು. ನೋಡು ಆ ಪುಟಾಣಿ ಪಾಪುನೇ ಎಷ್ಟೊಂದು ವಿಚಾರ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ದ. ನೀನೇನಾದ್ರೂ ಹೇಳು ಕೃಷ್ಣ ರಾಧೆ ಬಗ್ಗೆ ಏನ್ ಗೊತ್ತು ಅಂತ. ಕೃಷ್ಣ ಬೆಣ್ಣೆ ಕದಿತಾನೆ, ತಿಂತಾನೆ, ಆಮೇಲೆ ಹಸು ಮೇಯಿಸ್ತಾನೆ, ಆಮೇಲೆ ಅಷ್ಟೇ ಟೀಚರ್ ನಂಗೆ ಗೊತ್ತಿರೋದು. ಇಷ್ಟೇನಾ ಗೊತ್ತಿರೋದು? ಸರಿ ಆಯ್ತು, ಓಕೆ. ನೀನ್ ಹೇಳು ಪುಟ್ಟ, ನಿನಗೇನ್ ಗೊತ್ತು ಕೃಷ್ಣನ್ ಬಗ್ಗೆ? ನನಗ್ ಗೊತ್ತು, ಕೃಷ್ಣನ್ ಬಗ್ಗೆ ಎಲ್ಲ ಗೊತ್ತು. ಕೃಷ್ಣ ನಮ್ ಕ್ಲಾಸಲ್ಲೇ ಇದ್ದಾನೆ. ಅವ್ರ ಅಪ್ಪನ ಹೆಸರು ವೆಂಕಟೇಶ, ಅಮ್ಮನ ಹೆಸರು ರಾಧಾ ಅಂತ. ಅವನಿಗೆ ಒಂದ್ ತಂಗಿ ಇದ್ದಾಳೆ, ಅವಳ ಹೆಸರು ಭುವನೇಶ್ವರಿ ಅಂತ. ಎಲ್ಲ ಗೊತ್ತು. ಕೃಷ್ಣನ್ಗೆ ರೊಟ್ಟಿ ಕೊಳ್ಳೆ ಪಲ್ಯ ಅಂದ್ರೆ ಇಷ್ಟ. ಆಮೇಲೆ ಟೀಚರ್ ಯಾವಾಗ್ಲೂ ಸ್ಕೂಲಲ್ಲಿ ಫೇಲ್ ಆಗ್ತಿರ್ತಾನೆ. ಅವನಿಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ ಇಲ್ಲ, ಸೋಷಿಯಲ್ ಸೈನ್ಸ್ ಅಂದ್ರೆ ಇಷ್ಟ ಇಲ್ಲ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೋಳಿ ಮೊಟ್ಟೆ ತಗಂತಾನೆ. ಆಮೇಲೆ ನಮ್ ಕ್ಲಾಸ್ ಅಲ್ಲಿರೋ ಕೃಷ್ಣ ಯಾವಾಗ್ಲೂ ಲಾಲಿಪಾಪ್ ತಗೊಬಂದ್ ತಿಂತಾ ಇರ್ತಾನೆ. ಟೀಚರ್ ಹತ್ರ ಒದೆ ತಿಂತಾ ಇರ್ತಾನೆ. ಇವಾಗ ಲಾಲಿಪಾಪ್ ತಿಂತಾನೆ, ಟೀಚರ್ ಹತ್ರ ಒದೆ ತಿಂತಾನೆ. ಎಷ್ಟೊಂದು ವಿಚಾರ ತಿಳ್ಕೊಂಡ್ಬಿಟ್ಟಿನಿ ಅಲ್ವಾ ಟೀಚರ್ ನಾನು ಕೃಷ್ಣನ್ ಬಗ್ಗೆ. ಏಯ್ ಹುಡುಗಿ, ನೀನ್ ಯಾವ ಕೃಷ್ಣನ್ ಬಗ್ಗೆ ಮಾತಾಡ್ತಿದ್ಯಾ? ನಾನ್ ಹೇಳ್ತಿರೋದು ಲಾರ್ಡ್ ದೇವ್ರ ಕೃಷ್ಣನ್ ಬಗ್ಗೆ. ನೀನು ನಿಮ್ ಕ್ಲಾಸ್ ಅಲ್ಲಿರೋ ಕೃಷ್ಣನ್ ಬಗ್ಗೆ ಹೇಳ್ತಿದ್ಯಾ? ಕೃಷ್ಣ ದೇವ್ರ ಬಗ್ಗೆ ನೀನ್ ಏನು ತಿಳ್ಕೊಂಡಿಲ್ಲ, ಆದ್ರೂ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ಯಾ. ನನಗೆ ದೇವ್ರ ಕೃಷ್ಣ ಬಗ್ಗೆ ಏನು ಗೊತ್ತಿಲ್ಲ. ನಮ್ ಕ್ಲಾಸ್ ಅಲ್ಲಿರೋ ಕೃಷ್ಣ ಬಗ್ಗೆ ಗೊತ್ತು. ಆಮೇಲೆ ಇನ್ನೊಬ್ಬ ನಮ್ಮ ಮನೆ ಪಕ್ಕ ಒಬ್ಬ ಕೃಷ್ಣ ಅಂತಿದ್ದಾನೆ, ಅವನ್ ಬಗ್ಗೆನೂ ಗೊತ್ತು. ಹೂ ಅಂದ್ರೆ ಅವನ್ ಬಗ್ಗೆನೂ ಹೇಳ್ತೀನಿ, ಕೇಳ್ತೀರಾ? ಅಯ್ಯೋ ಸಾಕಮ್ಮ ಸಾಕು. ನೀನು ಒಂದು ಕೃಷ್ಣನ್ ಬಗ್ಗೆ ಹೇಳಿದ್ದನ್ನೇ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಇನ್ಯಾವ ಕೃಷ್ಣನ್ ಬಗ್ಗೆನೂ ನೀನ್ ಹೇಳದ್ ಬೇಡ, ಸುಮ್ಮನೆ ನಿಂತ್ಕೊಂಡ್ಬಿಡು ಸಾಕು. ಇವಾಗ ನೀನ್ ಹೇಳಪ್ಪ, ಕೃಷ್ಣನ್ ಬಗ್ಗೆ ಏನ್ ಗೊತ್ತು ನಿನಗೆ? ರಾಧಾ ಮತ್ತೆ ಕೃಷ್ಣ ಇಬ್ರು ಲವ್ ಮಾಡ್ತಿರ್ತಾರೆ. ಅವರು ತುಂಬಾ ಅಮರ ಪ್ರೇಮಿಗಳು. ನಮ್ ಏರಿಯಾದಲ್ಲಿ ತುಂಬಾ ಲವರ್ಸ್ ಗಳಿದ್ದಾರೆ. ಅವರಿಗೆಲ್ಲ ದೇವ್ರ ಕೃಷ್ಣ ರಾಧೆನೇ ಇನ್ಸ್ಪಿರೇಷನ್. ಅಯ್ಯೋ ಹುಡುಗಿ, ಸಾಕು ಸಾಕು ನಿಲ್ಸೆ. ಚಿಕ್ಕ ವಯಸ್ಸಿಗೆ ಜಾಸ್ತಿ ವಿಚಾರ ತಿಳ್ಕೊಂಡ್ಬಿಟ್ಟಿದೀಯಾ. ನೀನ್ ಹೇಳಿದ್ ಸಾಕು, ಸುಮ್ನಿರು. ಅಂಜಲಿ ಹೇಳಪ್ಪ, ನಿನಗೇನು ವಿಚಾರ ಗೊತ್ತು? ಮೇಡಮ್, ನನಗೆ ರಾಧಾಕೃಷ್ಣ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾನು ಒಂದ್ ಹಾಡು ಹೇಳ್ತೀನಿ. ಸರಿ ಆಯ್ತು, ಹೇಳು. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ನೈಸ್. ಓಕೆ ಗಿರೀಶ, ಇವಾಗ ನೀನ್ ಹೇಳೋ, ನಿನಗೇನ್ ಗೊತ್ತು ಕೃಷ್ಣ ರಾಧೆ ಬಗ್ಗೆ? ಮೇಡಮ್, ಕೃಷ್ಣ ದೇವರು ವಿಷ್ಣು ದೇವ್ರದು ಅವತಾರ. ಕೃಷ್ಣ ದೇವರು ನಮ್ ಹಿಂದೂ ದೇವರು. ಆಮೇಲೆ ಕೃಷ್ಣ ದೇವರು ನಾನಿವತ್ತು ಪೇಂಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಲ್ಲ ಮೈ, ಅದೇ ತರ ಬ್ಲೂ ಬ್ಲೂ ಕಲರ್ ಇರುತ್ತೆ. ಕೃಷ್ಣ ವಿಷ್ಣುವಿನ 8ನೇ ಅವತಾರ ಅಂತ ಹೇಳ್ತಾರೆ. ವಾವ್, ಸೂಪರ್ ಸೂಪರ್ ಸೂಪರ್. ದಿನೇಶ, ಈಗ ಹೇಳು ಪುಟ್ಟ, ನೀನು ರಾಧೆ ಮತ್ತೆ ಕೃಷ್ಣನ್ ಬಗ್ಗೆ ಏನ್ ತಿಳ್ಕೊಂಡಿದೀಯಾ ಅಂತ? ಮೇಡಮ್, ಕೃಷ್ಣ ದೇವ್ರದು ತಾಯಿ ಹೆಸರು ದೇವಕಿ ಅಂತ, ತಂದೆ ಹೆಸರು ವಸುದೇವ ಅಂತ. ಆದ್ರೆ ಕೃಷ್ಣ ದೇವ್ರನ್ನ ಆಟ ಆಡ್ಸಿ ಓಡಾಡ್ಸಿ ನೋಡ್ಕೊಂಡವ್ರ ಹೆಸರು ಯಶೋದ, ತಂದೆ ಹೆಸರು ನಂದ ಅಂತ. ಆಮೇಲೆ ಕೃಷ್ಣ ದೇವ್ರು ಹುಟ್ಟಿದ್ದು ಮಥುರಾ ಅನ್ನೋ ಊರಲ್ಲಿ. ಹಾಗಾಗಿ ಮಥುರಾನ ಶ್ರೀಕೃಷ್ಣ ಜನ್ಮಭೂಮಿ ಅಂತಾನೂ ಕರೀತಾರೆ. ಆದ್ರೆ ಶ್ರೀಕೃಷ್ಣ ದೇವರು ವೃಂದಾವನ ಅನ್ನೋ ಊರಿಗೆ ಹೋಗ್ತಾರೆ. ಅಲ್ಲಿ ಅವ್ರ ತಂದೆ ನಂದ ಮತ್ತೆ ತಾಯಿ ವೃಂದಾವನದಲ್ಲಿ ತಾಯಿ ಹೆಸರು ಯಶೋದ ಅಂತ. ಅವರಿಬ್ರು ಪಾಪುನ ಕೃಷ್ಣ ಪಾಪುನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಆ ಊರಲ್ಲೇ ಕೃಷ್ಣ ದೇವರು ತನ್ನ ಚೈಲ್ಡ್ಹುಡ್ ಅನ್ನ ಕಳೀತಾರೆ. ಅಲ್ಲೇ ಮುದ್ದು ರಾಧಾ ಕೂಡ ಹುಡ್ತಾರೆ. ರಾಧಾ ಅಂದ್ರೆ ಕೃಷ್ಣನ್ಗೆ ತುಂಬಾ ಇಷ್ಟ. ಆದ್ರೆ ಕೃಷ್ಣ ರಾಧನ ಮದ್ವೆ ಆಗಲ್ಲ, ರುಕ್ಮಿಣಿನ ಮದ್ವೆ ಆಗ್ತಾರೆ. ಆದ್ರೂ ಕೂಡ ಎಲ್ಲರೂ ರಾಧಾ ಕೃಷ್ಣ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ರಾಧೆ ಮತ್ತೆ ಕೃಷ್ಣನ್ ಪ್ರೀತಿ ತುಂಬಾ ಅಮರ. ಅವರಿಬ್ರು ಒಬ್ರನ್ನೊಬ್ರನ್ನ ತುಂಬಾ ಇಷ್ಟಪಡ್ತಿದ್ರು. ಹಾಗಾಗಿ ಕೃಷ್ಣ ರುಕ್ಮಿಣಿ ಅನ್ನೋದಕ್ಕಿಂತನೂ ಎಲ್ಲರೂ ರಾಧಾ ಕೃಷ್ಣ ಅಂತ ಕರೀತಾರೆ. ಕೃಷ್ಣ ದೇವರು ಹುಟ್ಟಿದ ದಿನ ಅಂದ್ರೆ ಬರ್ತ್ಡೇನ ನಾವೆಲ್ಲರೂ ಕೃಷ್ಣ ಜನ್ಮಾಷ್ಟಮಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕೃಷ್ಣ ದೇವರಿಗೆ ಏನೇನ್ ಫೇವ್ರೇಟ್ ಅಡುಗೆನೆಲ್ಲ ಮಾಡಿ ನೈವೇದ್ಯ ಮಾಡಿ ನಾವು ಕೃಷ್ಣ ದೇವರನ್ನ ಖುಷಿ ಪಡಿಸ್ತೀವಿ. ಇಷ್ಟೇ ನನಗೆ ಗೊತ್ತಿರೋದು. ಥ್ಯಾಂಕ್ ಯು. ವಾವ್ ವಾವ್ ವಾವ್, ಸೂಪರ್ ಸೂಪರ್ ಲಿನಿಶಾ, ಎಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ. ವೆರಿ ಗುಡ್ ಗರ್ಲ್. ಅಯ್ಯೋ ದೇವ್ರೆ,
ನಮ್ಮ ಚುಪ್ಪಿ ಇಷ್ಟೆಲ್ಲ ಹೇಳ್ಬಿಟ್ಲಲ್ಲ, ಅದು ಯಾವಾಗ ಇದನ್ನೆಲ್ಲ ಕಲ್ತ್ಕೊಂಡ್ಲು? ನಾನಂತೂ ಮನೇಲಿ ಅವಳನ್ನ ಇದನ್ನೆಲ್ಲ ಕಲ್ತ್ಕೊಂಡಿರೋದು, ಇದ್ರ ಬಗ್ಗೆ ಮಾತಾಡಿರೋದೇ ಕೇಳಿಲ್ಲ. ಆದರೆ ಎಷ್ಟೆಲ್ಲ ವಿಚಾರ ತಿಳ್ಕೊಂಡ್ಬಿಟ್ಟಿದ್ದಾಳೆ, ಕೃಷ್ಣನ ಬಗ್ಗೆ ರಾಧೆ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅಬ್ಬಬ್ಬಬ್ಬಾ, ಎಲ್ಲಿ ಹುಟ್ಟಿದ್ದು ಕೃಷ್ಣ, ಯಾರ ಅಪ್ಪ ಅಮ್ಮ, ಏನಂತಾರೆ ಕೃಷ್ಣ ಜನ್ಮಾಷ್ಟಮಿ, ಅದೆಲ್ಲ ತಿಳ್ಕೊಬಿಟ್ಟಿದ್ದಾಳಲ್ಲ. ಬಾ ದೇವ್ರೆ, ನಾನು ಈ ಹುಡುಗಿ ಬರೀ ತಲೆ ಆಟೆ ಮಾಡೋ ಹುಡುಗಿ ಅನ್ಕೊಂಡಿದ್ದೆ. ನೋಡಿದ್ರೆ ಇಷ್ಟು ವಿಚಾರ ತಿಳ್ಕೊಂಡಿರೋ ಜಾಣೆ ಹುಡುಗಿ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಮೇಡಮ್ ನೋಡಿದ್ರಲ್ಲ, ಎಲ್ಲ ಮಕ್ಕಳು ಏನೇನು ವಿಚಾರ ತಿಳ್ಕೊಂಡಿದ್ದಾರೆ ಅಂತ. ಇವಾಗ ಜಡ್ಜ್ಮೆಂಟ್ ಕೊಡೋ ಟೈಮ್ ಆಯ್ತು. ಹೌದು ಮೇಡಮ್, ಎಲ್ಲ ಮಕ್ಕಳು ವಿಚಾರಗಳನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಕೆಲವೊಂದು ಮಕ್ಕಳಿಗೆ ವಿಚಾರನೇ ಗೊತ್ತಿಲ್ಲ, ತಲೆ ಹರಟೆ ಮಾತಾಡ್ತಾರೆ. ಇವಾಗ ನಾನು ನೀವು ಇಬ್ರು ಕುತ್ಕೊಂಡು ವಿಚಾರಣೆ ಮಾಡಿ ಯಾರು ವಿನ್ನರು ಅಂತ ಡಿಸೈಡ್ ಮಾಡೋಣ. ಸರಿ, ಹಾಗಾದ್ರೆ ಇದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ಸ್ ಆಮೇಲೆ ವ್ಯೂವರ್ಸ್ಗಳನ್ನು ಕೇಳೋಣ ಮೇಡಮ್. ಯಾರು ವಿನ್ನರ್ಸು, ಯಾರು ರನ್ನರ್ಸು, ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸು ಯಾರಿಗೆ ಕೊಡಬೇಕು ಅಂತ ಅವರನ್ನೇ ಕೇಳಿ ಸಜೆಷನ್ ಕೂಡ ಕೇಳೋಣ, ಆಯ್ತಾ? ಇರಿ ಇದು ನಮ್ಮದೇ ಚಾನಲ್ಲು, ನಾನೇ ಸಬ್ಸ್ಕ್ರೈಬರ್ಸಿಗೆ ಆಮೇಲೆ ವ್ಯೂವರ್ಸಿಗೆಲ್ಲ ಇವಾಗಲೇ ಕೇಳ್ಬಿಡ್ತೀನಿ. ಇರಿ ಒಂದು ನಿಮಿಷ ಮೇಡಮು. ಫ್ರೆಂಡ್ಸು ನೋಡಿದ್ರಲ್ಲ, ನಮ್ಮ ಗಿರೀಶಾ, ಲಿನೀಶಾ ಆಮೇಲೆ ನಮ್ಮ ಲಾವೇಶ್ ಪಾಪು ಎಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ದಾರೆ ಅಂತ. ಇವಾಗ ನೀವೆಲ್ಲ ಕಮೆಂಟ್ ಮಾಡಬೇಕು. ಏನಂತ ಕಮೆಂಟ್ ಮಾಡಬೇಕು? ನಮ್ಮ ಚುಪ್ಪಿನೇ ಗೆಲ್ಬೇಕು, ಗಿರೀಶನೇ ಗೆಲ್ಬೇಕು, ಆಮೇಲೆ ನಮ್ಮ ಲಾವೇಶೇ ಗೆಲ್ಬೇಕು ಅಂತ ನೀವುಗಳೇ ಹೇಳಿ ಬೇಗ ಬೇಗ ಜಾಸ್ತಿ ಕಮೆಂಟ್ ಮಾಡಿ. ಆಮೇಲೆ ಟೀಚರ್ ಇವ್ರನ್ನೇ ಗೆಲ್ಲಿಸ್ಬಿಡ್ತಾರೆ, ಏನಂತೀರಾ? ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ಇದರಲ್ಲಿ ಯಾರು ತುಂಬ ಚೆನ್ನಾಗಿ ಮಾತಾಡಿದ್ರು, ಆಮೇಲೆ ಯಾರು ತುಂಬ ಚೆನ್ನಾಗಿ ರೆಡಿಯಾಗಿ ಕೃಷ್ಣ ರಾಧೆ ಥರ ಬಂದಿದ್ದಾರೆ ಅಂತ ನೀವು ನಿಜವಾಗ್ಲೂ ಗಮನಿಸಿ ಕಮೆಂಟ್ ಮಾಡಬೇಕು. ಯಾರು ವಿನ್ನರ್ಸು, ಯಾರು ರನ್ನರ್ಸು, ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಯಾರಿಗೆ ಕೊಡಬೇಕು ಅಂತ ನೀವೆಲ್ಲರೂ ವಿಡಿಯೋನ ನೀಟಾಗಿ ನೋಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ವಿನ್ನರು ರನ್ನರು ಅಂತೆಲ್ಲ ಅನೌನ್ಸ್ಮೆಂಟ್ ಕೊಡ್ತೀವಿ, ಆಯಿತಾ? ಎಲ್ಲರೂ ಮರೀದಲ್ಲೇ ಕಮೆಂಟ್ ಮಾಡಿ. ಹಾಗೆ ಬೇಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಚುಪ್ಪೀಸ್ ಕಾರ್ಟೂನಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ? ಪಟ್ ಅಂತ ಅಲ್ಲಿ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡ್ಬೇಕು, ಆಯ್ತಾ? ಬರ್ತೀವಿ ಮಾರ್ರೆ, ನಾಳೆ ಜಡ್ಜ್ಮೆಂಟು. ನಮ್ಮ ಚುಪ್ಪಿ ಗಿರೀಶಾ ಲಾವಿಸೆ ಗೆಲ್ಲಬೇಕು. ಹುಷಾರು, ನೋಡ್ಕೊಂಡು ಎಲ್ಲ ಬೇಗ ಇವ್ರುಗಳ ಹೆಸರು ಕಮೆಂಟ್ ಮಾಡಿ. ಬರ್ತೀವಿ, ಆಯ್ತಾ?